ಅಣ್ಣ ನಿಮ್ನ ನೋಡ್ಕೊಂಡು ಬಂದ್ರು ಪೊಲೀಸವರು ಬಂದ್ರು ನೋಡಿ. ಓ ಲಾ ಲಾ ಓ ಲಾ 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 ಓ ಲಾ 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 ಓ ಓ ಅಕ್ಕೋ ನಾಗರವ ಇದೇನಕ್ಕೋ ಬಂದ್ರು ಅಣ್ಣ. ಅಣ್ಣ ನಿಮ್ನ ನೋಡ್ಕೊಂಡು ಬಂದ್ರು ಪೊಲೀಸವರು ಬಂದ್ರು ನೋಡಿ. ಸ್ವಲ್ಪ ಕಂಟಿನ್ಯೂಸ್ಕೊಳ್ತೀರಿ ಸರ್. ಇದು ಕ್ಯಾಮ್ರಾನಾ ಸರ್? ಅದು ಕ್ಯಾಮ್ರಾನಾ? ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಎಷ್ಟು ಸ್ಟೋರೇಜ್ ಎಷ್ಟಿದೆ ಸರ್ ಅದು? ಡೈಲಿ 8 ಅವರ್ ಇರುತ್ತೆ. ಇಲ್ಲಾಂದ್ರೆ ಚಾರ್ಜ್ ಹಾಕೋಬೇಕು. ಸೂಪರ್ ಸರ್. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಪೊಲೀಸವ್ರಿಗೂ ಇವಾಗೆಲ್ಲ ಕ್ಯಾಮ್ರಾ ಕೊಟ್ಬಿಟ್ಟವ್ರೆ ಗುರು. ಇವಾಗ ಇನ್ ಕೇಸ್ ಏನಾದರೂ ನಾವು ಫಾಲ್ಟ್ ಮಾಡಿದ್ರೆ ಅದು ಅವ್ರ ಪರವಾಗಿ ಆಗುತ್ತೆ. ಅವ್ರೇನೋ ಫಾಲ್ಟ್ ಮಾಡಿದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದು ಎಲ್ಲರ ಹತ್ರ ಇರುತ್ತೆ ಏನೋ ಗೊತ್ತಿಲ್ಲ, ಬಟ್ ಕೆಲವೊಬ್ರಂತೂ ಹಾಕಿರ್ತಾರೆ. ಸೊ ಇನ್ಮೇಲೆ ಯಾರಾದರೂ ಪೊಲೀಸ್ ಹತ್ರ ಮಾತಾಡೋಕ್ಕಿಂತ ಮುಂಚೆ ರೈಟು ರಾಂಗು ಅನ್ನೋದನ್ನ ನೋಡ್ಕೊಂಡು ಮಾತಾಡಿ. ಯಾಕಂದರೆ ಕ್ಯಾಮ್ರಾಗಳಿದ್ದಾಗ ಗೊತ್ತಲ್ಲ, ಕ್ಯಾಮ್ರಾ ಇಲ್ದಿರಾನೇ ನಮ್ಮ ಸರ್ಕಾರ ಹಂಗೆ. ಕ್ಯಾಮ್ರಾ ಇದ್ರೆ ಇನ್ನು ಆಮೇಲೆ ಆಟಾಡೋದಲ್ಲ ಗುರು, ತೋರಿಸ್ತಾರೆ ಆಮೇಲೆ ಅವ್ರ ಕೆಲಸನ ಹೆಂಗೆ ಅಂತ. ಮತ್ತೆ ಅವ್ರ ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗ್ಬೇಡಿ ಅಷ್ಟೇ. ಅವರ ಕೆಲವೊಬ್ರು ಇರ್ತಾರೆ ಫ್ರೆಂಡ್ಸು ಜೊತೆಗಿರೋರು, ಹೇಳ್ತಾರೆ ಅವೆಲ್ಲ ಏನಾಗಲ್ಲ ಕಣೋ, ಹಂಗೆ ಕಣೋ ಹಿಂಗೆ ಕಣೋ ಅಂತ ಇರ್ತಾರೆ. ಸೊ ಅದಕ್ಕೆಲ್ಲ ಇನ್ಫ್ಲೂಯೆನ್ಸ್ ಆಗಬೇಡಿ. ನಿಮ್ಮ ಸೇಫ್ಟಿಲಿ ನೀವು ಇರಿ, ಆವಾಗಲೇ ಒಳ್ಳೇದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.